ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಇಂದು ದಿನಾಂಕ 9/1/2026ರಂದು ಪಾವಗಡ ತಾಲೂಕು ಮಂಗಳವಾಡ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಯಾನಂದರವರ ಘನ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ಆದ ಶ್ರೀಯುತ ಗಂಗಾಧರ ಸಾರ್, ನರೇಂದ್ರ ಫೌಂಡೇಶನ್ನ ಸುಧೀಂದ್ರರವರ ಉಪಸ್ಥಿತಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 30ಕ್ಕೂ ಹೆಚ್ಚು ವಿಕಲಚೇತನರು ಹಾಗೂ ಪೋಷಕರು, ಪಕ್ಕದ ಗ್ರಾಮ ಪಂಚಾಯಿತಿ ವಿಆರ್ಡಬ್ಲ್ಯೂಗಳಾದ ಜೆವಿ ಸತೀಶ್, ಸಿಟಿ ರಮೇಶ್, ರತ್ನಮ್ಮರವರ ಉಪಸ್ಥಿತಿಯಲ್ಲಿ ಸಮನ್ವಯ ಗ್ರಾಮ ಸಭೆ ಯಶಸ್ವಿಯಾಗಿ ಮಾಡಲಾಯಿತು. ಈ ಸಭೆಯಲ್ಲಿ ಪ್ರಮುಖವಾಗಿ ಈ ಕೆಳಕಂಡ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲಾಯಿತು. 1. ಶೇಕಡಾ 5ರ ಅನುದಾನ. 2. ವಿಕಲಚೇತನರ ಭವನ ನಿರ್ಮಾಣಕ್ಕೆ ಖಾಲಿ ಸೈಟ್ ನೀಡುವುದು. 3. ವಿಕಲಚೇತನರ ಹಾಗೂ ಆರೈಕೆದಾರರ ಸಂಘದ ನಿರಂತರ ಸಭೆಗಳ ಬಗ್ಗೆ. ಗ್ರಾಮಸಭೆಯ ಅಧ್ಯಕ್ಷತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಯಾನಂದರವರು, ಪ್ರಾರ್ಥನೆ ರತ್ನಮ್ಮ, ಉದ್ಘಾಟನೆಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ಸಾರ್ ಗಂಗಾಧರರವರು, ಪ್ರಸ್ತಾವಿಕ ನುಡಿಯನ್ನು ಸುಧೀಂದ್ರರವರು ಮಾಹಿತಿ ನೀಡುವ ಮೂಲಕ ಮಾತನಾಡಿದರು. ಸಭೆಯ ಸ್ವಾಗತವನ್ನು ಸಿಟಿ ರಮೇಶ್, ಇಲಾಖೆ ಯೋಜನೆಗಳ ಬಗ್ಗೆ ಜೆವಿ ಸತೀಶ್, ಸ್ಥಳೀಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ವಿಆರ್ಡಬ್ಲ್ಯೂ ಅವರು 2025-26ನೇ ಸಾಲಿನಲ್ಲಿ ಸ್ಥಳೀಯ ಪಂಚಾಯತ್ ವ್ಯಾಪ್ತಿಯಲ್ಲಿನ ವಿಶೇಷಚೇತನರಿಗೆ ಸರ್ಕಾರದ ವತಿಯಿಂದ, ಇಲಾಖೆಯ ವತಿಯಿಂದ ಕೊಡಿಸಿರುವ ಸೌಲಭ್ಯಗಳು ಮತ್ತು ಅನುಕೂಲಗಳ ಬಗ್ಗೆ ವಾರ್ಷಿಕ ವರದಿ ಮಂಡನೆ ಮಾಡುವುದರ ಜೊತೆಗೆ ಸಭೆಯ ವಂದನಾರ್ಪಣೆಯನ್ನು ಮಾಡುವ ಮೂಲಕ ಸಭೆಯ ಮುಕ್ತಾಯಗೊಂಡಿತು. ಈ ವರದಿಯನ್ನು ಪಾವಗಡ ತಾಲೂಕಿನ ಸ್ಥಳೀಯ ಮಂಗಳವಾಡ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ವಿಆರ್ಡಬ್ಲ್ಯೂ ಸುಮಾರವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಅದೇನು ದುರಾದೃಷ್ಟಿಯಿಂದ ನಮ್ಗೆ ಎಮ್ಮೆಲ್ಲೆ ಡೇಟ್ ಕೊಡ್ತಾರೆ, ಅದು ಓಪನ್ಗೆ ಇದ್ರೆ ಅದು ಒಂದು ಕೊಟ್ಬಿಟ್ಟು ನಿಮಗೊಂದು ರೆವಿನ್ಯೂ ಒಂದು ಕೊಟ್ಟು ಮಿಕ್ಕಿರೋನ್ನ ಮಾಡ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ನಾವು ಇದೇ ತರ ಸಭೆ ಯಾವಾಗ ಕರೀತಿ, ಸಭೆ ಕಳಿಯೋಣ. ನಿಮ್ಗೆ ಏನ್ ತೊಂದರೆ ಐತೆ ಅನ್ನೋದು ಮಾಡ್ರಿ. ಮುಂದಿನ ಸಭೆಗಳಲ್ಲಿ ಆಗೋದು ಅನುದಾನದ ಬಗ್ಗೆ ಎಲ್ಲ ಯಾವ ರೀತಿ ಖರ್ಚು ಮಾಡ್ಬೇಕಂತ ಹತ್ರ ಮಾತಾಡೋಣ. ಖರ್ಚು ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಸ್ವಲ್ಪ ಸೈಟಿನ ಗಲಾಟೆ ಇದ್ದಂತೆ ನಾನು ಹೋಗ್ತೀನಿ. ನಿಮ್ಮೆಲ್ಲರೂ ಮತ್ತೊಮ್ಮೆ ನಮಸ್ಕಾರ. ಏನೇ ಸೌಲಭ್ಯ ಪಡಿಬೇಕು ಅಂದ್ರೂ UDID ಕಾರ್ಡ್ ಪಡೆಯೋದು ತುಂಬ ಅವಶ್ಯಕ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಒಂದು 95 ಭಾಗ UDID ಕಾರ್ಡ್ ಆಗಿದೆ, ಇನ್ನೊಂದು 5% ಬಾಕಿ ಇದೆ ಇಲ್ಲಿ ಕಾರ್ಡ್ ಮಾಡಿಸೋಂಥದ್ದು. ಎಲ್ಲರೂ ಸಹ ಆದಷ್ಟು ಬೇಗ ಮಾಡಿಸ್ಕೋಬೇಕು. ಇದು ಬಂದಿದ್ದು 2019ರಿಂದ ಕಾರ್ಡ್ ಜಾರಿಯಲ್ಲಿದ್ದರೂ ಇನ್ನೊಂದು 5% ಬಾಕಿ ಇದ್ದಾವೆ, ಅವನ್ನ ಆದಷ್ಟು ಬೇಗ ಮುಗಿಸ್ಕೋಬೇಕು. ಎರಡನೇದಾಗಿ ಹೋದಂತ ಏನು ಇದು ಮಾಶಾಸನ ಅಂತಂದ್ರೆ 3 ಹಂತದಲ್ಲಿ ಬರುತ್ತೆ. ಮಾಶಾಸನ ಪರ್ಸೆಂಟೇಜ್ ಮೇಲೆ ಬರುತ್ತೆ. ಮೊದಲೇ ಪರ್ಸೆಂಟೇಜ್ ಅಂತಂದ್ರೆ 45% ಇಟ್ಕೊಂಡು 74 ಏನು ಪರ್ಸೆಂಟೇಜ್ ಹಾಕಿರ್ತಾರೆ ಅಂಥವ್ರಿಗೆ 800 ರೂಪಾಯಿ ಮಾಶಾಸನ ಬರುತ್ತೆ. 75ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಯಾಕೆ ಪಡಿಸ್ತೀರೋ ಅವ್ರಿಗೆ ದೈಹಿಕವಾಗಿ ತೀವ್ರತಾ ಇರ್ತಕ್ಕಂಥವ್ರಿಗೆ 1400 ರೂಪಾಯಿ ಬರುತ್ತೆ. ಮತ್ತು ಬುದ್ಧಿಮಾಂದ್ಯತೆ ಏನು ಭೌತಿಕ ವಿಕಲತೆಯಿಂದ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಗುರುತಿಸುತ್ತೆ.
ತುಂಬ ನೀಡಿರ್ತಕ್ಕಂಥ ಆರೈಕೆದಾರರ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ 2,000 ರೂಪಾಯಿ ಬರ್ತಾ ಇದೆ. 2,000 ರೂಪಾಯಿ ಈ ಥರ 3 ಹಂತದಲ್ಲಿ ಬರುತ್ತೆ ಮಾಶಾಸನ. ಮತ್ತೆ ಹೋದಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಶಾಲೆಗೆ ಸೇರಿಸಿದ್ರೆ ಅವ್ರಿಗೆ ಅವರು ಶಾಲೆಯಲ್ಲಿ ವಿಶೇಷವಾಗಿ ಅವ್ರಿಗೆ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಅಂತ ಹೇಳ್ಬಿಟ್ಟು ಬರುತ್ತೆ. ವಿದ್ಯಾರ್ಥಿ ವೇತನ ಬರುತ್ತೆ. ವಿದ್ಯಾರ್ಥಿ ವೇತನ ಜೊತೆಗೆ ಪ್ರೋತ್ಸಾಹ ಧನ ಅಂತ ಹೇಳಿ 60ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಅವ್ರಿಗೆ ಸರ್ಕಾರ ಕಡೆಯಿಂದ ಶಾಲಾ ತರಗತಿವಾರು ಅಮೌಂಟ್ ವಾಪಸ್ ಬರುತ್ತೆ. ಮತ್ತು SLC ನಂತರ ಅವ್ರು ಏನೇ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಏನು ಶುಲ್ಕ ಕಟ್ಟಿರ್ತಾರೆ ಅದು ಮರುಪಾವತಿ ಅವ್ರ ಅಕೌಂಟ್ಗೆ ಮರುಪಾವತಿ ಶುಲ್ಕ ಮರುಪಾವತಿ ಅಂತ ಹೇಳ್ಬಿಟ್ಟು ಸರ್ಕಾರ ವಾಪಸ್ ಕೊಡುತ್ತೆ ಅದನ್ನ ಅಮೌಂಟ್ ಅವ್ರಿಗೆ. ತಿರ್ಗಾಮೇಲೆ ಏನು ದೈಹಿಕ ತೀವ್ರತರ ವಿಕಲಚೇತನ ಏನಿರ್ತಾರೆ ಅವ್ರಿಗೆ ಯಂತ್ರಚಾಲಿತ ವಾಹನ ಆಗಿರ್ಬೋದು ಇದು ಬ್ಯಾಟ್ರಿ ವೀಲ್ಚೇರ್ ಆಗಿರ್ಬೋದು ಕೊಡ್ತಾರೆ. ಮತ್ತು ಒಬ್ಬ ಅಂಗವಿಕಲರು ತೀವ್ರತರ ಅಂತ ಚೆನ್ನಾಗಿರೋ ಮದುವೆ ಆದ್ರೆ 50,000 ರೂಪಾಯಿ ಸರ್ಕಾರದ ಕಡೆಯಿಂದಾನೆ ಅಮೌಂಟ್ ಬರುತ್ತೆ. ತಿರ್ಗಾ ಕಣ್ಣು ತೊಂದರೆ ಇರ್ತಕ್ಕಂಥವ್ರು ಮಹಿಳೆಯರು ಮಗು ಏನಾದ್ರು ಜನಿಸಿದ್ರೆ ಆ ಮಗುನ ನೋಡ್ಕೊಳ್ಳುತ್ತೆ ಸರ್ಕಾರದ ಕಡೆಯಿಂದಾನೆ 2 ವರ್ಷದ ತನಕ ತಿಂಗಳ 2,000 ರೂಪಾಯಿನಂತೆ ಶುಲ್ಕ ಹೆರಿಗೆ ಭತ್ಯೆ ಅಂತ ಹೇಳ್ಬಿಟ್ಟು ಹೆರಿಗೆ ಭತ್ಯೆ ಶಿಶುಪಾಲನಾ ಭತ್ಯೆ ಬರುತ್ತೆ. ಶಿಶುಪಾಲನಾ ಭತ್ಯೆ ಬರುತ್ತೆ. ಮತ್ತು ಆರೈಕೆದಾರರು ಏನಿರ್ತಾರೆ ಭೌತಿಕ ವಿಕಲತೆಗೆ ಒಳಪಟ್ಟಿರ್ತಕ್ಕಂಥ ತೀವ್ರತರ CP MR ಬಹುವಿಧ ಅಂತ ಅಂಗವಿಕಲತೆ ಏನಿರ್ತೈತೆ ಅವ್ರಿಗೆ ಪ್ರತಿ ತಿಂಗಳು ನೋಡ್ಕೊಳ್ಳೋ ಪೋಷಕರಿಗೆ 1,000 ರೂಪಾಯಿ ಸರ್ಕಾರದ ಕಡೆಯಿಂದ ಕೊಡುತ್ತಾರೆ. ಆರೈಕೆದಾರರ ಭತ್ಯೆ ಬರುತ್ತೆ. ಮತ್ತು ಯಾರಾದ್ರೂ ಅಂಗವಿಕಲರು ಸರ್ಕಾರದಲ್ಲಿ ಪೆನ್ಷನ್ ತಗೊಂತ ಇಲ್ಲ, ಓದಿದ್ದಾರೆ, ಮನೆಯಲ್ಲೇ ಇದ್ದಾರೆ ಅನ್ನೋಂಥವ್ರೆ ನಿರುದ್ಯೋಗ ಭತ್ಯೆ ಅಂತ ಹೇಳಿ ತಿಂಗಳು 1,000 ರೂಪಾಯಿ ನಿರುದ್ಯೋಗ ಭತ್ಯೆ ಇದೆ. ರೈಲ್ವೆ, ವಿಮಾನ, ಬಸ್ಸು ಎಲ್ಲದರಲ್ಲೂ ಸಹ ರಿಯಾಯಿತಿ ಬಸ್ ಪಾಸ್ ಇದೆ. ಮತ್ತು ಸರ್ಕಾರದಲ್ಲಿ ಉದ್ಯೋಗಕ್ಕೆ ಹೋಗುವಂತ ಅಂಗವಿಕಲರು ಯಾರಿದ್ರೆ ಕೇಂದ್ರ ಸರ್ಕಾರದಲ್ಲಿ 4% ರಿಸರ್ವೇಶನ್ ಇದೆ, ರಾಜ್ಯ ಸರ್ಕಾರದಲ್ಲಿ 5% ಶೇಕಡಾ 5% ಅಂಗವಿಕಲರನ್ನ ತಗೊಳ್ಬೇಕು ಅಂತ ಹೇಳಿ ಆದೇಶ ಇದೆ. ಈ ರೀತಿಯಾಗಿ ಇನ್ನ ಸುಮಾರು ಯೋಜನೆಗಳಿದ್ದಾವೆ ನಮ್ಮ ಇದರಲ್ಲಿ. ಇವುಗಳನ್ನ ನೀವು ಸಭೆಗಳಲ್ಲಿ ಮೂಲಕ ತಿಳ್ಕೊಂಡು ಇನ್ನ ಹೆಚ್ಚಿನ ಪ್ರಯೋಜನ ಪಡ್ಕೋಬೇಕು. ನಿಮಗೆ ಯಾವ್ಯಾವ ಸೌಲಭ್ಯ ಅನ್ಯಾಯ ಆಗುತ್ತೆ ಅವ್ನು ಪಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರ್ಬೇಕು ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಪಕ್ಕದ ಪಂಚಾಯತಿ ಹೊಸಕೆರೆ ಪಂಚಾಯತಿ VRW ಸತೀಶ ಅವ್ರಿಗೂ ಸ್ವಾಗತ ಸುಸ್ವಾಗತ. ಮತ್ತೆ ಚಿಕ್ಕಪುರ ಪಂಚಾಯತಿಯ VRW ರತ್ನಮ್ಮ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅದೇ ರೀತಿಯಾಗಿ ವಿಕಲಚೇತನರು ಕೇಂದ್ರ ಬಿಂದುಗಳು ಈ ಸಭೆಗೆ ವಿಕಲಚೇತನರು ಬಂದಿದ್ದೀರಾ, ನಿಮಗೂ ಸ್ವಾಗತ ಸುಸ್ವಾಗತ. ಮತ್ತೆ ಗ್ರಾಮ ಪಂಚಾಯತಿ ಈಗಿನ VRW ಸುಮಾ ಅವರು ಮತ್ತು ಇಲ್ಲಿ ಧರ್ಮಸ್ಥಳದ ಅವಕಾಶ ಹೆಸರು ಗೊತ್ತಿಲ್ಲ, ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದವರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಕರೆಂಟ್ ಐತಲ್ಲಿ ಸೇಫಾಗಬೇಕು. ಈ ಸಭೆಗೆ ಬಂದಿದ್ದೀರಾ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಈಗ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಲಿದ್ದಾರೆ ಸಿಕೆಪುರ VRW ಅಂತ ರತ್ನಮ್ಮ ಅವರು. ಅಲ್ಲೇ ಎಲ್ಲ ಜನರು ಸಹ ಒಳ್ಳೇದು ಮಾಡುವಂತ ಕೇಳ್ತಾ ರತ್ನಮ್ಮ ಅವರಿಗೆ ಧನ್ಯವಾದಗಳು. ಈಗ ಎಲ್ಲ ಅತಿಥಿಗಳನ್ನು ಕೇಳ್ಕೊಳ್ಳೋದಂದ್ರೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅತಿಥಿಗಳಿಗೆ